ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿಕಿಚೆನ್ವಲಾಗ್ಸ್. ನಾನು ಇವತ್ತು ಉತ್ತರ ಕರ್ನಾಟಕ ಶೈಲಿಯ ದೊಣ್ಣಮೆಣಸಿನ್ಕಾಯಿ ಪಲ್ಯನ ಹೆಂಗೆ ಮಾಡೋದು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ರೀ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಬರ್ರಿ ನೋಡ್ಕೊಂಬರೋಣ. ಈಗ ನೋಡಿರಿ, ನಾನೊಂದು ಅರ್ಧ kg ಅಷ್ಟು ದೊಣ್ಣಮೆಣಸಿನ್ಕಾಯಿ ತೊಗೊಂಡೇನಿ. ಜವಾರಿ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ, ಇವು ಭಾಳ ಖಾರ ಇರ್ತಾವೆ. ಆದರೆ ಈ ಪಲ್ಯಕ್ಕೆ ಇದು ಟೇಸ್ಟ್ ರೀ. ಈಗ ನೋಡ್ರಿ, ಇದು ಒಂದ್ರಾಗ 2 ಅಥವಾ 3 ಮಾಡ್ಕೊಂಡು ಇವನ್ನ ಚೆಂದಾಗಿ ಹುರ್ಕೋಬೇಕ್ರಿ. ಸಣ್ಣ ಉರಿ ಒಳಗೆ ಇಟ್ಕೊಂಡು ಸಾಫ್ಟಾಗಿ ಮತ್ತು ಬ್ಲ್ಯಾಕ್ ಡಾಟ್ ಬರೋ ಮಟನೂ ಚೆಂದಾಗಿ ಹುರ್ಕೋಬೇಕು. ನೋಡ್ರಿ ಇದನ್ನು ನೋಡ್ರಿ ಈಗ ಎಷ್ಟು ಸಾಫ್ಟ್ ಆಗ್ಯಾವ ಅಂಥೇಳಿ. ಈ ಥರ ಆದಮೇಲೆ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಇದನ್ನು ಚಲೋ ಹೊತ್ತಿನಾಗಿ ಹುರ್ಕೋಬೇಕ್ರಿ. ನೋಡಿರಿ ಫ್ರೆಂಡ್ಸ್, ಈ ಕಲರ್ ಎಲ್ಲ ಹೆಂಗೆ ಚೇಂಜ್ ಆಗೈತಿ. ಈ ಥರ ಹುರ್ಕೊಳೋದ್ರಿಂದ ಭಾಳ ಟೇಸ್ಟ್ ಆಗುತ್ತೆ ರೀ ಪಲ್ಯ, ಮತ್ತು ಖಾರನೂ ಸ್ವಲ್ಪ ಕಡಿಮೆ ಅನ್ನಿಸ್ತೈತೆ. ನೋಡ್ರಿ ಈ ಥರ ಹುರ್ಕೊಂಡಿದ್ದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ್ರಿ. ಈಗ ನೋಡ್ರಿ, ಒಗ್ಗರಣೆಗೆ ಒಂದು ಉಳ್ಳಾಗಡ್ಡಿ ಮತ್ತೊಂದು 2 ಟೊಮೆಟೊ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡೀನಿ. ಮತ್ತು ಇದಕ್ಕೊಂದು ಸಿಂಪಲ್ಲಾಗಿ ಮಸಾಲ ರೆಡಿ ಮಾಡ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಒಂದು 10-12 ಬೆಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ, ಇದನ್ನು ಮಿಕ್ಸಿ ಮಾಡಿಕೊಂಡು ಈ ಥರ ಸಣ್ಣಾಗಿ ರುಬ್ಬಿಟ್ಕೋಬೇಕ್ರಿ. ಈಗ ನೋಡ್ರಿ, ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಬಾಳ್ಗೆ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನ್ರಿ. ನಿನ್ನೆ ಗೋಬಿ ಮಂಚೂರಿ ಮಾಡಿದ್ದ ಎಣ್ಣೆ ಉಳಿದಿತ್ರಿ, ಹಂಗಾಗಿ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಅದನ್ನು ಹಾಕ್ಕೊಂಡೇನಿ. ಈಗ ನೋಡ್ರಿ, ಎಣ್ಣೆ ಕಾದ್ಮೇಲೆ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ ರೀ. ಉಳ್ಳಾಗಡ್ಡಿ ಒಂಚೂರು ಬಾಡಿಸ್ಕೊಳ್ಳೋಣ. ಇದಾದಮೇಲೆ ನೆಕ್ಸ್ಟ್ ಟೊಮೆಟೊ ಹಾಕ್ಕೊಳಕತ್ತೀನಿ. ಟೊಮೆಟೊ ಹುಳಿ ಅದಾವ್ರಿ ಇವು, ಹಾಗಾಗಿ ನಾನಿಲ್ಲಿ ಹುಣಸೆ ಹಣ್ಣು ಹಾಕ್ಕೊಂಡಿಲ್ಲ. ಟೊಮೆಟೊ ಹುಳಿ ಇಲ್ಲ ಅಂದ್ರೆ ನೀವು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋಬೋದು ರೀ. ಆಮೇಲೆ ಈಗ ನೆಕ್ಸ್ಟ್ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಒಂದು ಸ್ವಲ್ಪ ಮಸಾಲೆ ಪುಡಿ ರೀ, ಗರಂ ಮಸಾಲೆ ಯಾವುದಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಮನ್ಯಾಗ ಮಾಡಿದ್ದೆ ಅಂತ ಹೇಳಿದ್ನಲ್ರಿ, ಅದನ್ನ ಹಾಕ್ಕೊಳಕತ್ತೀನಿ. ಈಗ ಫೈನಲಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಈ ಥರ ಫುಲ್ ಸಾಫ್ಟ್ ಆಗಬೇಕ್ರಿ. ನೋಡ್ರಿ, ಈಗ ಹುರಿದಿಟ್ಕೊಂಡಿದ್ದ ದೊಣ್ಣಮೆಣಸಿನ್ಕಾಯಿನೂ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡಾದ್ಮೇಲೆ ಇದನ್ನು ಚಲೋ ಹೊತ್ತಿನಾಗೆ ಫ್ರೈ ಮಾಡ್ಕೋಬೇಕ್ರಿ. ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಇದನ್ನು ಮಿಕ್ಸ್ ಮಾಡೋಕ್ಕೆ ಇಟ್ಕೊಳ್ಳೋಣ್ರಿ. ನೋಡ್ರಿ, ಈಗ ಎಲ್ಲ ಮಸಾಲೆ ಒಗ್ಗರಣೆ ಜೊತೆ ಚೆಂದಾಗಿ ಮಿಕ್ಸ್ ಆಗೈತಿ. ಈಗ ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿದ್ರೆ, ಇದು ರುಬ್ಬಿಟ್ಕೊಂಡಿದ್ವಲ್ರಿ ಮಸಾಲೆನ, ಅದನ್ನು ಹಾಕ್ಕೊಳಕತ್ತೀನಿ. ಮಸಾಲೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಈ ಥರ ಒಂದೊಂದ್ಸಲ ಕೈ ಆಡಿಸ್ಕೋಬೇಕ್ರಿ. ಆಮೇಲೆ ಇದು ಜಾರೊಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ. ನೋಡ್ರಿ, ಈಗ ಮಸಾಲೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಫೈನಲ್ ಆಗಿ ಈ ಥರ ಒಂದು ಸ್ವಲ್ಪ ಕಲಿಸ್ಕೊಂಡು, ಇದು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ, ಮತ್ತು ಇದ್ರ ಜೊತೆ ಎಲ್ಲ ಮಿಕ್ಸ್ ಆಗಬೇಕು. ಹಾಗಾಗಿ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ನೋಡ್ರಿ ಎಲ್ಲ ಹೆಂಗೆ ಮಿಕ್ಸ್ ಆಗೈತೆ ಅಂಥೇಳಿ ಮಸ್ತಾಗೈತಲ್ರಿ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಗುರೆಳ್ಳು ಪುಡಿ ಹಾಕ್ಕೊಳಕತ್ತೀನಿ. ಇದು ಭಾಳ ಟೇಸ್ಟ್ ಕೊಡ್ತೈತಿ ನೋಡ್ರಿ ಈ ಪಲ್ಯಕ್ಕೆ. ಹಾಕ್ಕೊಂಡು ಇದನ್ನು ಫೈನಲ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಈ ದೊಣ್ಣಮೆಣಸಿನ್ಕಾಯಿ ಪಲ್ಯ ರೆಡಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ, ಇವಾಗ ದೊಣ್ಣಮೆಣಸಿನ್ಕಾಯಿ ಪಲ್ಯ ರೆಡಿ ಆಗೈತಿ. ಇದಂತೂ ಮಸ್ತ್ ಜೋಳದ ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ಅನ್ನಕ್ಕೆಲ್ಲ ಮಸ್ತ್ ಕಾಂಬಿನೇಷನ್ ನೋಡ್ರಿ ಫ್ರೆಂಡ್ಸ್. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿರಿ, ಮತ್ತು ಹೆಂಗಾಗೈತೆ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರೋದು ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ಮಸ್ತ್ ಆಗೈತಿ, ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್, ಮತ್ತು ಹೆಂಗಾಗೈತೆ ಅಂತ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.